ದಿನಾಚರಣೆಯನ್ನು ವಿಶ್ವಸಂಸ್ಥೆ ಜಾರಿಗೆ ತಂದಿದ್ದರು. ಅದಕ್ಕೆ ಇದು ವಿಶ್ವಸಂಸ್ಥೆ ಯಾಕೆ ಜಾರಿಗೆ ತಂದಿತ್ತು ಅಂದರೆ, ವಿಶ್ವ ಅಂಗವಿಕಲ ದಿನಾಚರಣೆಯ ಉದ್ದೇಶಗಳು ವಿಕಲಚೇತನಿಗೆ ಸಮಾನವಾದ ಹಕ್ಕುಗಳನ್ನು ಕೊಡಬೇಕು ಹಾಗೂ ಸಮಾನತೆಯನ್ನು ದೊರಕಿಸಬೇಕು ಮತ್ತು ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಈ ವಿಶ್ವ ಅಂಗವಿಕಲ ದಿನಾಚರಣೆಯನ್ನು ಜಾರಿಗೆ ತಂದಿದ್ದರು. ಅದಕ್ಕೆ ಈ ಅಂಗವಿಕಲ ದಿನಾಚರಣೆಯನ್ನು ಅನೇಕ ವಿಧಗಳಲ್ಲಿ ವೈವಿಧ್ಯಮಯವಾಗಿ ಅಂಗವಿಕಲತೆಯನ್ನು ಹೊಂದಿದ್ದಾರೆ. ಹೇಗೆ ಎಂದರೆ ಕೆಳಮಟ್ಟ, ಮಧ್ಯಮ, ಅತಿಯಾದ ಅಂಗವಿಕಲತೆ ಮಟ್ಟದಲ್ಲಿ ಹೊಂದಿರುತ್ತಾರೆ. ಇಂಥ ಅಂಗವಿಕಲತೆ ಪರಮಾಣುಗಳಲ್ಲಿ ಅವರದೇ ಆದ ಸಮಸ್ಯೆಗಳಿಂದ ಇದ್ದೇ ಇರುತ್ತದೆ. ಅದಕ್ಕೆ ದೇಶದಲ್ಲಿ ಇವರು ಅಂಗವಿಕಲತೆ ಇದ್ದವರು ಏನ್ ಮಾಡ್ತಾರಂದ್ರೆ ದೈಹಿಕ, ಮಾನಸಿಕ ಹಾಗೂ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಅವರು ಮಾಡಿರ್ತಕ್ಕಂಥ ಶಿಕ್ಷಣಕ್ಕಾಗಲಿ ಮತ್ತು ಉದ್ಯೋಗಕ್ಕಾಗಲಿ, ಸಾರಿಗೆ ಸಂಪರ್ಕಕ್ಕಾಗಲಿ ಹಾಗೂ ಸಮಾಜದಲ್ಲಿ ಅವರು ಅಳವಡಿಸಿಕೊಳ್ಳಬೇಕಾಗಿದೆ. ಹೇಗೆ ಅಂದರೆ ನೋಡಿ, ಒಂದು ಶಾಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಶಾಲೆಗೆ ಬರುವಾಗ ಸಲಕರಣೆಗಳು ಇಲ್ಲದೆ ಕೊರತೆಯಿಂದ ಅವರ ಶಿಕ್ಷಣ ಕುಂಠಿತವಾಗಿರುತ್ತದೆ. ಉದ್ಯೋಗವನ್ನು ಮಾಡುತ್ತಿರುವಾಗ ಅವರಿಗೆ ಅನಾನುಕೂಲತೆ ಇದ್ದ ಕಾರಣ ಕೆಲವೊಬ್ಬರು ಉದ್ಯೋಗ ಮಾಡಲು ಸೋಮಾರಿತನ ಉಂಟು ಮಾಡುತ್ತಾರೆ. ಹೀಗೆ ಆಗದಂತೆ ನಮ್ಮ ದೇಶದಲ್ಲಿ ಅನೇಕ ಸೌಲಭ್ಯಗಳನ್ನು ತಂದರು. ಅದನ್ನು ಉಪಯೋಗ ಮಾಡಿಕೊಂಡವರು ನೋಡಿ, ಅಂಗವಿಕಲತೆ ಅಂದ್ರೆ ದೃಷ್ಟಿಮಾನ್ಯತೆ ಇದ್ದವರು ಅನೇಕ ಕ್ಷೇತ್ರದಲ್ಲಿ, ಸಂಗೀತದಲ್ಲಿ, ನೃತ್ಯದಲ್ಲಿ, ಇನ್ನಿತರ ಕಾರ್ಯಗಳಲ್ಲಿ ಅವರು ಹೆಸರಾಂತ ಪಡೆದುಕೊಂಡು ಈಗ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ಕ್ರೀಡೆಯಲ್ಲಿಯೂ ಕೂಡ ಕೆಲವು ಅಂಗವಿಕಲರು ಏನ್ ಮಾಡಿದ್ದಾರೆ, ವಿಶ್ವ ಸಂಸ್ಥೆಯಲ್ಲಿಯೂ ಅವರು ಭಾಗವಹಿಸಿ ಅಂತಾರಾಷ್ಟ್ರದಲ್ಲಿಯೂ ಮಿಂಚುತ್ತಿದ್ದಾರೆ. ಇವರೆಲ್ಲರನ್ನು ನೋಡಿ ನಮಗೆ ತುಂಬಾ ಖುಷಿ ಪಡಬೇಕಾಗಿದೆ, ಸಂತೋಷ ಪಡುತ್ತೇವೆ. ಅದಕ್ಕೆ ಒಬ್ಬರು ಯಾರಪ್ಪ ಅಂದ್ರೆ ಡಾಕ್ಟರ್ ಜಿ.ಕೆ. ಮಹಾಂತೇಶ್ ಅವರು ಹೇಳಿದ ಪ್ರಕಾರ ಅಂಗವಿಕಲರಿಗೆ ವಿಕಲಚೇತನ ಇದ್ದ ಸಮೂಹಕ್ಕೆ ವಿಶೇಷ ಚೇತನವಿರುತ್ತದೆ. ಅದಕ್ಕೆ ಅವರಿಗೆ ಮೂಲ ಸೌಲಭ್ಯಗಳನ್ನು ಕೊಡಬೇಕೆ ಹೊರತು ಸಮಸ್ಯೆಗಳಲ್ಲ. ಈ ಮೂಲ ಸೌಲಭ್ಯಗಳು ಕೊಟ್ಟಾಗ ವಿಶ್ವಕ್ಕೆ ತೆರಿಗೆ ಕೊಡುವಂತಹ ವ್ಯಕ್ತಿಗಳಾಗುತ್ತಾರೆ ಅಂತ ಅವ್ರು ಹೇಳಿದ ಮಾತು. ಅದಕ್ಕೆ ನಮ್ಮ ದೇಶದಲ್ಲಿ ಸುಸ್ಥಿರವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಾದರೆ ನಾವೆಲ್ಲರೂ ಅಂಗವಿಕಲರಿಗೆ ನಾವು ಬೆಂಬಲಿಸಬೇಕು. ಮಾನವೀಯತೆಯಿಂದ ಕರುಣೆ ತೋರದೆ ಅವರಿಗೆ ಒಂದು ನಮ್ಮ ದೇಶದ ಪ್ರಜೆ ಅವರಿಗೆ ನಾವು ಹಕ್ಕುಗಳನ್ನು ಕೊಡಬೇಕು. ಅದಕ್ಕೆ ಆ ಹಕ್ಕುಗಳಿಂದ ಅವರು ಮುಂದೆ ಬಂದು ಅವರ ಸಾಮರ್ಥ್ಯವನ್ನು ನಮಗೆ ತೋರಿಸಿದಾಗ ನಮ್ಮಂತೆಯೇ ಅವರು ಒಂದು ಸಾಧಕರಾಗುತ್ತಾರೆ. ಅವರು ಸಾಧನೆ ಮಾಡಿದ ಸಾಮರ್ಥ್ಯಕ್ಕೂ ನಾವು ಪ್ರೀತಿಸೋಣ ಎನ್ನುತ್ತ ನನ್ನ ಎರಡು ಚಿಂತನವನ್ನು